ಫಿನ್ ಫ್ಯಾಕ್ಟ್ಸ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ ನಿನ್ನೆ ಕೆಲಸದ ಕಾರಣದಿಂದಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಬುಧವಾರದ ಫಿನ್ ಫ್ಯಾಕ್ಟ್ಸ್‌ನ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ದೀವಿ. ನಿನ್ನೆ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿತ್ತು, ಇವತ್ತು ಏನು ಮಾಡ್ಬೋದು ಮಾರ್ಕೆಟ್ ಅನ್ನೋದನ್ನ ನೋಡ್ತಾ ಹೋಗೋಣ. ಐ-ಟಿ ಸೆಕ್ಟರಲ್ಲಿ ಮತ್ತೆ ಒಂದಿಷ್ಟು ಸೆಲ್ಲಿಂಗ್ ಬರ್ತಾ ಹೋಯಿತು. TCSಲ್ಲಿ 1.91% ಕರೆಕ್ಷನ್ ಬರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. HCL ಟೆಕ್ಕಲ್ಲಿ 1.45%, ಅಪೋಲೋ ಹಾಸ್ಪಿಟಲಲ್ಲಿ 1.55%, ಸನ್ ಫಾರ್ಮಾ ಈ ಥರ ಸುಮಾರು ಕಂಪ್ನಿಗಳಲ್ಲಿ 1%ಗಿಂತ ಜಾಸ್ತಿ ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಗಳು ಅದೆಲ್ಲ ಕೂಡ ಬಿದ್ದಿತ್ತು. ನಿನ್ನೆ ಟಾಪ್ ಗೇನರ್ ಅಂದರೆ ಅದು ನಮ್ಮ ಗ್ರಾಸಿಮ್ ಅಂತ ಕಾಣಿಸುತ್ತೆ. 2.74%, ಇಲ್ಲ ಶ್ರೀರಾಮ್ ಫೈನಾನ್ಸಲ್ಲಿ ನೋಡಿ 3.23% ಅಪ್ ಬಂದಿದೆ. ಸೊ NBFCಗಳ ಏನು ಒಂದು ರ್ಯಾಲಿ ಆಗ್ತಾ ಇತ್ತು ಅದು ವಾಪಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ 3.23. ಹಾಗಾದರೆ ಬಜಾಜ್ ಫೈನಾನ್ಸು ಪಾಸಿಟಿವ್ ಆಗಿದೆ, ಬಜಾಜ್ ಫಿನ್ ಸರ್ವಿಸ್ ಮಾತ್ರ ನೆಗೆಟಿವ್ ಆಗಿದೆ. ಸೊ ಶ್ರೀರಾಮ್ ಫೈನಾನ್ಸು 3% ಮೇಲ್ಗಡೆ ಹೋಗಿತ್ತು. JSW ಸ್ಟೀಲು, ಹಿಂಡಾಲ್ಕೋ, ಗ್ರಾಸಿಮು ಇದೆಲ್ಲದರಲ್ಲೂ ಕೂಡ ಸ್ವಲ್ಪ ಪಾಸಿಟಿವಿಟಿ ಬಂದಿತ್ತು, ಸ್ಟೀಲ್ ಸೆಕ್ಟರ್, ಮೆಟಲ್ ಸೆಕ್ಟರಲ್ಲೆಲ್ಲ. ಸೊ ಅದು ನಿನ್ನೆಯ ನಿಫ್ಟಿ 50 ಟಾಪ್ ಗೇನರ್ಗಳಾಗಿದ್ವು. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಟಾಟಾ ಕ್ಯಾಪಿಟಲಲ್ಲಿ 3%, ಬಾಷಲ್ಲಿ 4%, ಹಿಂದೂಸ್ತಾನ್ ಜಿಂಕು ಯಾಕೆ ಇವಾಗ ಸ್ಟ್ರೇಟ್ ಆಫ್ ಹಾರ್ಮೋಸು ಮತ್ತೆ ಓಪನ್ ಮಾಡ್ತಾರಂತೆ, ಒಮನ್ ಅವರು ಒಂದು ಟ್ರೀಟಿ ಜೊತೆ ರೆಡಿ ಇದಾರಂತೆ, ಕತಾರ್ ಅವರು ಒಂದು ಟ್ರೀಟಿ ಜೊತೆ ರೆಡಿ ಇದಾರಂತೆ, ಒಪ್ಪೋದಷ್ಟೇ ಬಾಕಿ ಇದೆಯಂತೆ. ಮತ್ತೆ 60 ದಿನಕ್ಕೆ ಇದನ್ನ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಏನೂ ಒಪ್ಪಂದ ಇಲ್ಲ, ಹಿಂದೆ ಮಾಡಿದ್ರಲ್ಲ 60 ದಿನ ಒಪ್ಪಂದ ಅಂತ ಹೇಳ್ಕೊಂಡು ತಳ್ಳಿ ಮಧ್ಯದಲ್ಲಿ ಮತ್ತೆ ಏನೋ ಕಿರಿಕ್ ಮಾಡ್ಕೊಂಡೆಲ್ಲ ಮಾಡಿದ್ರಲ್ಲ, ಮತ್ತೆ ಈಗ ಒಂದು 60 ದಿನ ತನಕ ಏನು ತಕರಾರು ಮಾಡ್ದಲೆ ಎಲ್ಲರಿಗೂ ವ್ಯವಹಾರ ನಡೆಸೋಕ್ಕೆ ಓಪನ್ ಆಗಿಡೋಕ್ಕೆ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಏನು ಸುಂಕ ಗಿಂಕ ಹಾಕ್ತಿಲ್ಲ, ಅದಕ್ಕೆ ಒಂದು ಅಗ್ರಿಮೆಂಟ್ ರೆಡಿ ಇದೆ. ಅದಕ್ಕೆ ಇರಾನು ಕೂಡ ಸಮಾಲೋಚನೆ ಮಾಡ್ತಾ ಇದೆ ಒಮನ್ ಜೊತೆ. ಇವತ್ತು ನಾಳೆನೋ ಸೈನ್ ಆಗ್ಬಿಡ್ಬೋದು, 48 ಗಂಟೆ ಒಳಗಡೆ ಸೈನ್ ಆಗ್ಬಿಡ್ಬೋದು. ಟ್ರಂಪ್ ಅವರು ಕೂಡ ಇದೇ ಲಾಸ್ಟ್ ಚಾನ್ಸ್ ಅಂತೆಲ್ಲ ಹೇಳಿದ್ದಾರೆ. ಆ ಥರ ಈ ಥರ ಅಂತೆಲ್ಲ ಬರ್ತಾ ಇತ್ತು. ಆ ಒಂದು ಆಪ್ಟಿಮಿಸಮಲ್ಲಿ ಕ್ರೂಡ್ ಕೂಡ ಕೆಳಗಡೆ ಬಿದ್ದು ಹೋಯಿತು. ಅದೇ ಕಾರಣಕ್ಕೆ ಗೋಲ್ಡ್ ಸಿಲ್ವರ್ ಮೇಲೆ ಕೂಡ ಮೇಲ್ಗಡೆ ಹೋಯಿತು. ನೋಡಿ, ಒಂದು ಕೋರ್ ರಿಲೇಷನ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಮಾರ್ಕೆಟಲ್ಲಿ ಒಂದು ವಾರ್ ಸಿಚುವೇಶನು, ಮಾರ್ಕೆಟಿಗೆ ಒಂದು ನೆಗೆಟಿವ್ ಸಿಚುವೇಶನ್ ಅಂತ ಬಂದಿದೆ ಅಂತಂದರೆ ಗೋಲ್ಡ್ ಸಿಲ್ವರು ಮೇಲ್ಗಡೆ ಹೋಗ್ತಾ ಇತ್ತು. ಅಂದರೆ ಅಂಥ ನೆಗೆಟಿವ್ ಸಿಚುವೇಶನ್ ಅಂದರೆ ಏನು, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸೇ ಬಂದಾಗ್ಬಿಡುತ್ತೆ, ಅಲ್ಲಿ ಒಂದು ವಾರ್ ಸಿಚುವೇಶನ್ ಥರ ಆಗುತ್ತೆ. ಈ ಥರ ಎಲ್ಲ ಆಯಿತು ಅಂದರೆ ಗೋಲ್ಡ್ ಸಿಲ್ವರು ಹೆಡ್ಜ್ ಇನ್ಸ್ಟ್ರೂಮೆಂಟ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ಇವಾಗ ಹೇಗಾಗಿದೆ ಅಂತಂದರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗ್ತಾ ಇದೆ ಅಂತಂದರೆ ಅದು ಗೋಲ್ಡ್ ಸಿಲ್ವರ್ಗೂ ಕೂಡ ಪಾಸಿಟಿವ್ ಆಗಿದೆ. ಅಂದರೆ ಮಾರ್ಕೆಟು ಗೋಲ್ಡು ಆಲ್ಮೋಸ್ಟ್ ಒಂದೇ ಕೋರಿಲೇಷನಲ್ಲೇ ಹೋಗೋ ಥರದ್ದು ಬೆಳವಣಿಗೆ ಕಾಣಿಸ್ತಾ ಇದೆ. ಇದು ಜಸ್ಟ್ ಲಾಸ್ಟ್ 1-2 ವರ್ಷದಿಂದ ಆಗಿರುವಂಥದ್ದು. ಹಾಗಾದರೆ ಅದಕ್ಕೆ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಯಾವುದು ಗೊತ್ತಿಲ್ಲ ಇನ್ನು. ಸೊ ಅಂದರೆ ಜನ ಬಾಂಡ್ ಮಾರ್ಕೆಟಿಗೆ ನೋಡ್ಬೋದು, ಕೆಲವರು ಬಿಟ್ಕಾಯಿನ್ ಅಂತ ಹೇಳ್ಬೋದು. ಬಟ್ ಬಿಟ್ಕಾಯಿನ್ ಕೂಡ ಮೋರ್ ಆಫ್ ಈಕ್ವಿಟಿಗೆ ಆಗಿರುತ್ತೆ. ಇದ್ರ ಬಗ್ಗೆ ಕೋರಿಲೇಷನ್ ವಿಡಿಯೋ, ಬಿಟ್ಕಾಯಿನ್ ಏನಿದಾರೋ ಮರ್ಮ ಅಂತ ಹಿಂದೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಸಿಲ್ವರ್ ಪ್ರೈಸ್ ಮೇಲೆ ಹೋಯಿತು, ಗೋಲ್ಡ್ ಪ್ರೈಸ್ ಮೇಲೆ ಹೋಯಿತು, ಎಲ್ಲ 4%, 3% ಎಲ್ಲ ಮೇಲೆ ಹೋಗಿತ್ತು ನಿನ್ನೆ. ಹಾಗಾಗಿ ಹಿಂದೂಸ್ತಾನ್ ಜಿಂಕು ಕೂಡ 6% ಮೇಲ್ಗಡೆ ಹೋಗಿದೆ. ಅದು ನಿನ್ನೆಯ ಟಾಪ್ ಗೇನರ್ ಆಗಿತ್ತು. ಸೊ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದ್ರೆ ನಿನ್ನೆ ದಿವಸ ಕಮಿನ್ಸ್ ಇಂಡಿಯಾ ಅಂತ ಕಾಣಿಸುತ್ತೆ. 1.98% ಕರೆಕ್ಷನ್ ಬಂದಿತ್ತು. ಅದೇ ನಿನ್ನೆ ಟಾಪ್ ಲೂಸರ್. ಮೋಸ್ಟ್ ಆಫ್ ದ ಮಿಡ್ ಕ್ಯಾಪ್ ಫ್ಲಾಟ್ ಸ್ಲೈಟ್ ಪಾಸಿಟಿವ್ ಕಡೆಗೆ ಕ್ಲೋಸಿಂಗ್ ಆಗಿದೆ. ಸೊ ನಿಫ್ಟಿಲಿ ಏನು ನೋಡಿ, ಒಂದೊಂದ್ಸಲ ಚಾರ್ಟ್ಸ್ ನೆನ್ನೆ ಮಾತಾಡ್ತಾ ಇದ್ದೆ ಗ್ರೂಪಲ್ಲಿ. ಸೊ ಇವಾಗೇನು ನಾವು ಚಾರ್ಟ್ಸ್ ಓದ್ಬೇಕಾದ್ರೆ ನಿಜವಾಗ್ಲೂ ಈ ಥರ ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ ಬಂದಮೇಲೆ ಚಾರ್ಟ್ಸಿಗೆ ನಿಜವಾಗ್ಲೂ ಬೆಲೆ ಇದೆಯಾ ಅನ್ನೋ ಥರ ಅನಿಸ್ತಾ ಇತ್ತೆ. ಆದರೂ ಮಾರ್ಕೆಟ್ ಬಿಹೇವ್ ಆಗಲೇಬೇಕಲ್ಲ. ನೋಡಿ, ಬೇರೆ ದೇಶದಲ್ಲೆಲ್ಲ ಇವಾಗ ಎಲ್ಲ ಬ್ರೋಕರ್ಗಳು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇದು ಬೇರೆ ದೇಶದಲ್ಲೂ ಇದೆ, ನಮ್ಮದ್ರಲ್ಲಿ ಸರಿ ಹೋಗುತ್ತೆ ಆ ಥರ ಅಂತ. ಆದರೆ ಬೇರೆ ದೇಶದಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ವೇರಿಯೇಷನಲ್ಲಿದೆ. ಅಂದರೆ ಕ್ಯಾಶ್ ಮಾರ್ಕೆಟು ಲೇಟಾಗಿ ತನಕ ಟ್ರೇಡ್ ಆಗ್ತಾ ಇರುತ್ತೆ, ಬಟ್ F&O ಮಾರ್ಕೆಟ್ ತುಂಬಾ ಮುಗಿದು ಹೋಗುತ್ತೆ. ಬಟ್ ನಮ್ಮದ್ರಲ್ಲಿ ಏನಾಗಿದೆ, 3:40 ತನಕ F&O ಮಾರ್ಕೆಟು ಕೂಡ ಓಪನ್ ಆಗಿರುತ್ತೆ. ಇದರಿಂದ ಏನಾಗಿರುತ್ತೆ, ಯಾರಾದರೂ ಪೊಸಿಷನಲ್ ಟ್ರೇಡ್ ಇಟ್ಕೊಂಡಿದ್ದೀರಾ, ಔಟ್ ಆಫ್ ದ ಮನಿ ಹೋಗುತ್ತೆ ಅಂತ ಅನ್ಕೊಂಡಿರೋರಿಗೆಲ್ಲ ಅದು ಇನ್ ದ ಮನಿ ಆಗೋ ಚಾನ್ಸಸ್ ಆಗ್ತಾ ಇದೆ. ಅದು ಎಲ್ಲ ಕಾಲ್ ಸೈಡಲ್ಲಿ ಆಗ್ತಾ ಇದೆ. ಬಟ್ ಹೀಗೆ ಆಗಬೇಕು ಅಂತಿಲ್ಲ. ಇದೇ ಥರ ಬೆಳವಣಿಗೆ ನಮಗೆ ಕೆಳಗಡೆನೂ ಮಾಡಿಸ್ತಾರೆ. ಅಂದರೆ 3:30 ಆದಮೇಲೆ ಒಂದೇ ಸಲ ಡಮ್ ಅಂತ ಕೆಳಗಡೆ ಬರುವಂಥದ್ದು, ಆ ಥರ ದಿನಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಬಟ್ ಸದ್ಯಕ್ಕೆ ಬೈಯಿಂಗ್ ಸೆಂಟಿಮೆಂಟ್ ಆಗ್ತಾ ಇದೆ. ಕೊನೆ ಟೈಮಲ್ಲಿ ಒಂದಿಷ್ಟು ಆಕ್ಷನ್ ಟೈಮಲ್ಲಿ ಬೈ ಮಾಡ್ತಾ ಇದ್ದಾರೆ ಜನ, ಹಾಗಾಗಿ ಮೇಲ್ಗಡೆ ಹೋಗ್ತಾ ಇದೆ. ಇದು ನಿನ್ನೆ ಕೂಡ ಕಂಟಿನ್ಯೂ ಆಯಿತು. ನೋಡಿ, 24,500 ಆಸ್ಪಾಸಲ್ಲಿ ಕ್ಲೋಸಿಂಗ್ ಆಗಬೇಕಾಗಿತ್ತು 3 ಕಾಲಿಗೆ, ಏಕ್ದಮ್ 100-120 ಪಾಯಿಂಟ್ಗಳು ಮೇಲ್ಗಡೆ ಹೋಯಿತು. ಮೊನ್ನೆ ದಿವಸ ಕೂಡ ಎಕ್ಸ್ಪೈರಿ ದಿನ 24,450 ಕ್ಲೋಸಿಂಗ್ ಆಗಬೇಕಾಯಿತು, ಏಕ್ದಮ್ 100-150 ಪಾಯಿಂಟ್ಗಳ ಮೇಲ್ಗಡೆ ಜಂಪು. ಸೇಮ್ ಮೊನ್ನೆನೂ ಕೂಡ ಅದೇ ಥರ ಇನ್ನೂ ದೊಡ್ಡ ಜಂಪು. ಈ ಥರದ್ದೇ ಬೆಳವಣಿಗೆ ಆಗ್ತಾ ಇದೆ. ಸೊ ಜನ ಏನಾಗ್ತಾರೆ, ಈ ಥರ ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಓಕೆ ನಾನು 3 ಕಾಲ ಆದಮೇಲೆ ಒಂದು ಆಪ್ಷನ್ ಪ್ಲೇಸ್ ಮಾಡೋ ಟೈಮ್ ಇರುತ್ತಲ್ಲ 3:25 ತನಕನೇನೋ, ಆ ಟೈಮಲ್ಲಿ ನಾನು ಒಂದು ಔಟ್ ಆಫ್ ದ ಮನಿ ಕಾಲನ್ನು ತೊಗೊಂಡ್ಬಿಡ್ತೀನಿ ಅಂತ ತೊಗೊತಾರೆ. ಜನಕ್ಕೆ ಓಕೆ ಮೇಲ್ಗಡೆ ಹೋಗ್ತಾರೆ ಅಂತ ಒಂದು ಟ್ರೆಂಡ್ನ ಸೆಟ್ ಮಾಡಿಸಿ ಕೆಳಗಡೆನೂ ಬಿಡಿಸ್ತಾರೆ. ನೋಡ್ತಾ ಇರೋಣ, ನೋಡಿಬೇಕಾದ್ರೆ ಈ ಥರ ದಿನಗಳನ್ನು ಆಗುತ್ತೆ. ಅಂದರೆ ಕ್ಲೋಸಿಂಗ್ ಸೆಷನ್ ಇಲ್ಲೆಲ್ಲೋ ಕ್ಲೋಸಿಂಗ್ ಆಗಬೇಕಾಗಿತ್ತು ಅಂತ, ಬಟ್ ಇನ್ನೂ ಎಲ್ಲೋ ಕೆಳಗಡೆ ಬಂದು ಕ್ಲೋಸಿಂಗ್ ಆಗೋ ಥರದ್ದು ಈ ಥರ ದಿನಗಳು ಕೂಡ ಮುಂದೆ ಬರೋದಕ್ಕೆ ಇದೆ ನಮಗೆ. ಸೊ ಎಲ್ಲದೂ ಕೂಡ ಚಾನ್ಸಸ್ ಇರುತ್ತೆ. ಇದು ಏನಂದರೆ ಆ ಟೈಮಲ್ಲಿ ಸೆಲ್ ಮಾಡ್ತಾರೋ ಬೈ ಮಾಡ್ತಾರೋ ದುಡ್ಡಿರೋರು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಕೂಡ ಒಂದು ಮ್ಯಾನಿಪುಲೇಷನ್ಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಕ್ಯಾಶ್ ಮಾರ್ಕೆಟ್ ಆಯಿತು ಸೆಟ್ಲ್ ಆಗ್ಬೋದು,
ಅಂತ ನೀವು ಹೇಳ್ಬೋದು. ಬಟ್ ಕ್ಯಾಶ್ ಮಾರ್ಕೆಟ್ ಮೇಲೆ ಎಫ್ ಆ್ಯಂಡ್ ಓ ಮಾರ್ಕೆಟ್ ಡಿಪೆಂಡ್ ಆಗಿದೆ. ಸೊ ಎಫ್ ಆ್ಯಂಡ್ ಓ ಸ್ಟಾಕ್ಗಳು ಕೂಡ ಚೇಂಜ್ ಆಗಿದೆ, ನಾನು ತೋರಿಸ್ತೀನಿ. ಬಟ್ ಹಾಗಾದರೆ ಹೇಗೆ ಓದೋದು ಇದನ್ನ ಅಂತಂದರೆ, ನಾವು ನೋಡಿ 3 ಕಾಲಿಗೆ ಮಾರ್ಕೆಟ್ ಮುಗೀತು ಅಂತ ನಾವು ಓದ್ತಾ ಹೋಗ್ಬೇಕು ಇನ್ಮೇಲಿಂದ. ಈ ಒಂದು ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಏನು ಬರ್ತಾ ಇದ್ದಿಲ್ಲ ಲಾಸ್ಟ್ 15 ಮಿನಿಟ್ಸ್ ಕ್ಯಾಂಡ್ಲು, ಅದನ್ನು ನಾವು ಇನ್ಮೇಲಿಂದ ನೆಕ್ಸ್ಟ್ ಡೇ ಕ್ಯಾಂಡ್ಲು ಅಂತ ಓದ್ತಾ ಹೋಗೋಣ. ಆವಾಗ ಸುಲಭ ಆಗ್ತಾ ಹೋಗುತ್ತೆ. ಅಂದರೆ ಅರ್ಥ ಏನು, ಇಲ್ಲಿಗೆ ಮಾರ್ಕೆಟ್ ಮುಗ್ದಿತ್ತು, ಮಾರನೇ ದಿನ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಸೆಲ್ಲಿಂಗ್ ಬಂತು ಅಂತ ಓದ್ಬೋದಾ. ಸೊ ಅದೇ ರೀತಿ ಮಾರನೇ ದಿನ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮತ್ತೆ ಒಂದು ಹೈ ಮಾಡಿ ಅಲ್ಲಿಂದ ಕೆಳಗಡೆ ಬಂತು ಅಂತ ಓದ್ಬೋದು. ಇವತ್ತು ಕೂಡ ನೋಡಿ ಇದೇ ಝೋನ್ ಒಳಗಡೆ ಓಪನ್ ಆಯಿತು ಅಂತಂದರೆ ಓಕೆ, ಸೇಮ್ ಝೋನಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಅಂತ ಅನ್ಕೋಬೋದು. ಇಲ್ಲ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ನೋಡಿ ನಿನ್ನೆದು ಆಲ್ರೆಡಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಕೆಳಗಡೆ ಬಿದ್ದಿದೆ ಅಂತ ಆ ಥರ ಓದ್ತಾ ಹೋಗ್ಬೋದು. ಸೊ ಆ ಥರ ಅದನ್ನ ನೆಕ್ಸ್ಟ್ ಡೇ ಕ್ಯಾಂಡಲ್ ಅಂದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗ್ತಾ ಇತ್ತಲ್ಲ, ಆ ಗ್ಯಾಪ್ ಡೌನ್ಗಳು ಆಗ್ತಾ ಇಲ್ಲ ನೋಡಿ ನೀವು ಇವಾಗ. ಅಂದರೆ ಈಗ ಹಿಂದಿನ ದಿನ ಇಲ್ಲಿ ಕ್ಲೋಸಿಂಗ್ ಆಗಿದೆ, ಅದೇ ರೇಂಜಲ್ಲೇ ಕ್ಲೋಸ್ ಆದಂಗೆ ಅನ್ಸುತ್ತೆ. ಇಲ್ಲಿ ಕ್ಲೋಸ್ ಆಗಿದ್ರೆ ಅದೇ ರೇಂಜಲ್ಲೇ ಓಪನ್ ಆದಂಗೆ ಅನ್ಸುತ್ತೆ. ಇಲ್ಲ ಇದಿರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು, ಬಹುಶಃ ಇಲ್ಲೇ ಕ್ಲೋಸಿಂಗ್ ಆಗಿದ್ರೆ ಮಾರನೇ ದಿನ ಈ ಗ್ಯಾಪ್ ಕಾಣಿಸ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ. ಸೊ ಆ ಥರ ಗ್ಯಾಪ್ ಅಂತ ನಾವು ಆ ಗ್ಯಾಪ್ನ ಆ 3-15 to 340 ಮಿನಿಟ್ ಕ್ಯಾಂಡಲ್ಗಳು ಕ್ಲೋಸ್ ಆಗಿದೆ. ಐ ಥಿಂಕ್ ರಾಘವೇಂದ್ರ ಅವರು ಕಮೆಂಟ್ ಮಾಡಿದ್ರು, ಇನ್ನೊಂದಿನ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ನೋಡೋದು ಕಮ್ಮಿ ಆಗುತ್ತೇನೋ ನಮಗೆ ಅಂತ. ಹೌದು, ಆ ಥರದ್ದು ಆಗ್ತಾ ಇದೆ. ಆದರೆ ಈ ಕೊನೆ ಮೂಮೆಂಟಲ್ಲಿ ಈ ಥರ ಒಂದು ಕ್ಯಾಂಡಲ್ಗಳು ಬರ್ತಾ ಹೋಗುತ್ತೆ. ಸೊ ಯಾರು ಪೊಸಿಷನ್ನ 3 ಕಾಲ್ ಮೇಲೆ ಉಳಿಸ್ಕೊಳ್ತಾ ಇದ್ದೀವಿ ಅವರಿಗೆ ಕಷ್ಟ ಆಗ್ತಾ ಹೋಗುತ್ತಲ್ವ. ಇದನ್ನ ಆ ರೀತಿಯಾಗಿ ನಾವು ಅಡ್ಜಸ್ಟ್ಗಳು ಆಗ್ತಾ ಹೋಗಬೇಕು, ಏನು ಮಾಡೋಕ್ಕಾಗೋದಿಲ್ಲ, ನೋಡೋಣಂತೆ. ಸೊ ವಾಪಸ್ ಇವಾಗ ಏನು ಅಂತಂದರೆ 24,500-450 ಝೋನ್ನ ಬಂದು ಟೆಸ್ಟ್ ಆಗಿದೆ. ಅದು ಇಮಿಡಿಯೇಟ್ ಆಗಿ ಒಂದು ರೆಸಿಸ್ಟೆನ್ಸ್ ಇದನ್ನು ಬಿಟ್ಟು ಮೇಲ್ಗಡೆ ಹೋಗಿ ಗ್ಯಾಪ್ ಅಪ್ ಆಗಿ ಬಂದಿರುವಂಥದ್ದು. ಸೊ ಈ ಝೋನ್ ಮತ್ತೆ ಟೆಸ್ಟ್ ಆಯಿತು ಅಂತಂದರೆ ವಾಪಸ್ 200 ಮೂವಿಂಗ್ ಅವರೇಜ್ ಒಳಗಡೆ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಅಲ್ಲಿಂದ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗ್ತಾ ಹೋಗಬೇಕು. ಸೊ ಡೈಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ನೋಡೋದಾದ್ರೆ ನೋಡಿ, ದಿನ ಅಟೆಂಪ್ಟ್ ಮಾಡ್ತಾ ಇದೆ, ಒಂದು ಲೋ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತಾ ಇದೆ. ಇದು ಸ್ವಲ್ಪ ಡಿಸ್ಟಾರ್ಟೆಡ್ ಚಾರ್ಟ್ಸ್ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಯಾಕಂತಂದರೆ ಆ ಟೈಮಲ್ಲಿ ನಮಗೆ ಲಾಸ್ಟ್ ಟೈಮಲ್ಲಿ ಪುಷ್ ಬರ್ತಾ ಇದೆ ಅಲ್ವ. ಸೊ ಲಾಸ್ಟ್ ಟೈಮಲ್ಲಿ ಪುಷ್ ಬಂದು 2 ದಿನದಿಂದನೂ ಮೇಲ್ಗಡೆ ಹೋಗಿದೆ. ಸೊ ಇದು ಇದೇ ರೀತಿ ಉಳಿಯುತ್ತಾ ಅಥವಾ ಇದನ್ನ ಇವತ್ತೇ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲೇ ಅಥವಾ ಸೆಕೆಂಡ್ ಹಾಫಲ್ಲೇ 3 ಗಂಟೆ ಆಗೋದ್ರೊಳಗಡೆ ಇದನ್ನ ಕೆಳಗಡೆ ತರಕ್ಕೆ ಸಾಧ್ಯ ಆಯಿತು ಅಂತಂದರೆ ಇನ್ನೂ ಕೂಡ ನೋಡಿ 200 ಮೂವಿಂಗ್ ಅವರೇಜ್ ಮೇಲ್ಗಡೆ ಇದ್ದೀವಿ, ಅಂದರೆ 24,400 ಮೇಲ್ಗಡೆ ಇದ್ದೀವಿ. ಸೊ ಎಲ್ಲಿ ತನಕ 24,400 ಇಂಟ್ಯಾಕ್ಟ್ ಆಗಿರುತ್ತೋ ಏನೂ ತೊಂದರೆ ಇಲ್ಲ. ಇಲ್ಲ ಅಂತಂದರೆ ವಾಪಸ್ ಕೆಳಗಡೆ ಬರ್ತಾ ಇತ್ತು ಅಂದರೆ ತಿರ್ಗಾ ಇದನ್ನ ಇನ್ನೊಂದ್ಸಲ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ ಅಂದರೆ ಈ ವರ್ಟೆಕ್ಸ್ ತನಕ ಬರ್ಬೋದು. ಬಟ್ 24,200 ಇದೆಲ್ಲ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿದ್ದಂಥ ಲೆವೆಲ್ಲು. ಸೊ ನೋಡೋಣ, ವಾಪಸ್ ಬಂದರೂ ಕೂಡ ಆ ಲೆವೆಲ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ 24,400 ಅದಾದ್ಮೇಲೆ 24,200 ಅದು ಇಂಪಾರ್ಟೆಂಟ್. ಅದಕ್ಕೇನ ಬಿಟ್ಟು ಬಂತು ಅಂದರೆ ಈ ಟ್ರೆಂಡ್ ಲೈನ್ ಅಂದರೆ 24,000 ಲೆವೆಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ನೋಡ್ತಾ ಹೋಗ್ಬೋದು. ನೋಡಿ ಒಂದು ವರ್ಟೆಕ್ಸ್ ಹತ್ರ ಬಂದಿತ್ತು, ಒಂದು ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಇದೆ ಅಂತೆಲ್ಲ ಮಾತಾಡಿದ್ವಿ. ಸೊ ಒಂದು ಬ್ರೇಕ್ಔಟ್ ಆಗ್ಬೋದು, ಬ್ರೇಕ್ ಡೌನ್ ಕೂಡ ಆಗಿರ್ಬೋದು ಅದು. ಯಾಕೆಂತಂದರೆ ಹಿಂದೆ ನಮಗೆ ಲಾರ್ಜ್ ಪ್ಯಾಟರ್ನ್ ನೆಗೆಟಿವ್ ಆಗಿತ್ತು, ಅದರಲ್ಲಿ ನಿಧಾನಕ್ಕೆ ಈ ಥರ ವರ್ಟೆಕ್ಸ್ ಹತ್ರ ಬಂದಿತ್ತು. ಇಲ್ಲಿಂದ ಒಂದು ದೊಡ್ಡ ಮೂವ್ಮೆಂಟ್ಗಳು ಕೊಡಬೇಕು ಇವಾಗ. ಸೊ ಮಾರ್ಕೆಟ್ ಏನು ಮಾಡ್ತಾ ಇದೆ, ಆ ಝೋನಲ್ಲಿ ಕಾಲ ಕಳೀತಾ ಇದೆ. ಇದು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್, ಅಷ್ಟು ಸುಲಭವಾಗಿ ಬಿಟ್ಕೊಡು ಹೋಗುವಂಥ ರೆಸಿಸ್ಟೆನ್ಸ್ ಅಲ್ಲ ಅದು. ಹಾಗೆ 2-3 ದಿನ ಕಾಲ ಕಳೆದು ಮೇಲ್ಗಡೆ ಹೋಗುತ್ತಾ ಅಥವಾ ಇಲ್ಲಿಂದ ವಾಪಸ್ ಈ ಝೋನ್ ಒಳಗಡೆ ಬರುತ್ತಾ ಅಂತ ನೋಡೋಣ. ಬಟ್ ಈ ಟ್ರೆಂಡ್ ಲೈನ್ ರೆಫರೆನ್ಸ್ಗಳು ಇರೋ ತನಕ ಯಾವುದೇ ರೀತಿಯಂಥ ದೊಡ್ಡ ಮೂವ್ಮೆಂಟ್ಗಳು ಸಿಗೋ ಸಾಧ್ಯತೆಗಳು ಕಡಿಮೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸ್ವಲ್ಪ ಚೇಂಜಸ್ಗಳು ಆಗ್ತಾ ಇದೆ. ಬಟ್ ನಿಫ್ಟಿ ಎಷ್ಟು ಆಗ್ತಾ ಇಲ್ಲ ಆದರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಕೊನೆ ಮೂಮೆಂಟಲ್ಲಿ ನೋಡಿ, ಇದು ಬ್ಯಾಂಕ್ ನಿಫ್ಟಿ ಇನ್ನೂ ಈ ಝೋನ್ನ ಬಿಟ್ಟು ಹೋಗೋಕ್ಕೆ ಆಗಿಲ್ಲ. ಇದು ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ ಒಳಗಡೆನೇ ಇದೆ. ಸೊ ಒಂದು ಅಪ್ ಮೂಮೆಂಟ್ ಹತ್ರ ಬಂದಿತ್ತು, ಅಪ್ಪರ್ ರೇಂಜ್ ಹತ್ರ ಅನ್ನೋಷ್ಟೊತ್ತಿಗೆ ವಾಪಸ್ ಕೆಳಗಡೆ ಬಂದಿದೆ. ನೋಡೋಣ ಈ ರೇಂಜನ್ನು ಬಿಟ್ಟು ಕೊಟ್ಟಾಗ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅನ್ನೋದನ್ನ ಮಾತಾಡ್ತಾ ಹೋಗೋಣಂತೆ. ಹಾಗೆಯೇ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿ, ಅದು ಕೂಡ ನಿಫ್ಟಿ ಥರನೇ ಈ ರೇಂಜನ್ನು ದಾಟಿ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ ಅಂತ ಹೇಳಿದೆ. ಆದರೆ ಸೆನ್ಸೆಕ್ಸ್ 200 ಮೂವಿಂಗ್ ಅವರೇಜ್ ಎಲ್ಲಿದೆಯೋ ಅಲ್ಲೇ ಇದೆ. ಯಾಕೆ ಈ ಥರ ಆಗ್ತಾ ಇರ್ಬೋದು ನಿಮಗೆ, ಸೆನ್ಸೆಕ್ಸ್ BSE ಇಂಡೆಕ್ಸು, BSEನಲ್ಲಿ ಈ ಥರದ್ದೇನು ಮಾಡಿಲ್ಲ, ಕ್ಲೋಸಿಂಗ್ ಆಕ್ಷನ್ ಸೆಷನ್ ಮತ್ತೊಂದಿಲ್ಲ, ಇದೆಲ್ಲ ಬರೀ NS ಇದು. ಹಾಗಾಗಿ ಸೆನ್ಸೆಕ್ಸಲ್ಲಿ ಅಂತ ಒಂದು ನೋಡಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗ್ತಾ ಇದೆ. ಲಾಸ್ಟ್ ಮೂಮೆಂಟಲ್ಲಿ ಪುಲ್ ಬರೋದು ಆ ಥರದ್ದು ಎಲ್ಲ ಆಗಿಲ್ಲ ಸೆನ್ಸೆಕ್ಸಲ್ಲಿ. ಹಾಗಾಗಿ ನೋಡಬೇಕು ಸೆನ್ಸೆಕ್ಸ್ ಯಾವ ಥರ ಬಿಹೇವ್ ಆಗುತ್ತೆ ಇವತ್ತು ಅಂತ. ನೋಡಿ ಒಂದು ಹೈಯರ್ ಅಪ್ ಮೂವ್ಮೆಂಟ್ ಕೊಟ್ಟಿತ್ತು, 3 ದಿನದಿಂದ ನೆಗೆಟಿವ್ ಕ್ಯಾಂಡಲ್ ಮಾಡಿದೆ, ಅದನ್ನ ಬ್ರೇಕ್ ಡೌನ್ ಮಾಡುತ್ತಾ ಈಗ ಇಲ್ಲಿಂದ ವಾಪಸ್ ಇಲ್ಲಿ ನಿಂತಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಡೌ ಜೋನ್ಸ್ ಇಂಡೆಕ್ಸಲ್ಲಿ, US ಮಾರ್ಕೆಟಿನ ಇಂಡೆಕ್ಸಲ್ಲಿ ಇದು ನೋಡಿ ಈ ಥರ ಸುಮಾರು ಸಲ ಆಗಿದೆಯಲ್ಲ, ಇವಾಗ ಏನು ಮತ್ತೆ ಈ ಥರ ಹೇಳ್ತಾ ಇದ್ದೀರಾ ಅನ್ಬೋದು. ಬಟ್ ನೋಡಿ ಇತ್ತೀಚಿನ ರೀಸೆಂಟ್ ಟೈಮಲ್ಲಿ ಇಂಥ ನೀಟಾಗಿರುವಂಥ ಒಂದು ಶೂಟಿಂಗ್ ಸ್ಟಾರು ಬಂದಿಲ್ಲ. ಇದೇನು ಹೇಳ್ತಾ ಹೋಗುತ್ತೆ, ಒಂದು ಐ ಆಮ್ ರೆಡಿ ಫಾರ್ ಒಂದು ಕರೆಕ್ಷನ್ ಅನ್ನೋ ಥರ ಹೇಳೋ ಕ್ಯಾಂಡ್ಲ್ ಇದು, ಶೂಟಿಂಗ್ ಸ್ಟಾರ್ ಕ್ಯಾಂಡ್ಲು. ಇದಕ್ಕೆ ನಾಳೆ ಕನ್ಫರ್ಮೇಷನ್ ಬರಬೇಕಂದ್ರೆ ಇವತ್ತು ರಾತ್ರಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಬರೋದು ನಿಜನೇ ಆಯಿತು ಅಂತಂದರೆ US ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ಗೆ ದಾರಿ ಮಾಡಿಕೊಡ್ತಾ ಹೋಗ್ಬೋದು. ಯಾಕಂದರೆ ಹೈಯೆಸ್ಟ್ ಪಾಯಿಂಟಲ್ಲಿ ಬಂದು ಒಂದು ಶೂಟಿಂಗ್ ಸ್ಟಾರ್ನ ಮಾಡಿದೆ. ಸೊ ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಸೊ ಇಂಪಾರ್ಟೆಂಟ್ ಕ್ಯಾಂಡಲ್ ಆಗ್ತಾ ಹೋಗುತ್ತೆ ಇದು. ಹಾಗೆಯೇ ಗೋಲ್ಡು ಪಾಸಿಟಿವ್ ಆಗಿದೆ ಅಗೇನ್ ಬಿಕಾಸ್ ಆಫ್ ದ ಹೋಪ್ಸ್. ಇದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತೆ, ಮತ್ತೊಂದು ಆಗುತ್ತೆ ಅನ್ನೋದು ಒಂದು ಹೋಪಲ್ಲಿ ಆಗಿದೆ. ನೋಡಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಅದಕ್ಕೆ ಒಂದು ದೊಡ್ಡ ಮೂಮೆಂಟ್ನ ಕೊಟ್ಟಿದೆ. ಸ್ಟಿಲ್ ಇದು ಒಂದು 100-200 ಮೂವಿಂಗ್ ಆವರೇಜ್ ಇಂಪಾರ್ಟೆಂಟ್ ಝೋನಲ್ಲಿದೆ. ಇವತ್ತು ನಾಳೆನಲ್ಲಿ ಆ ನಿರ್ಧಾರ ಬರಬೇಕು, ಓಪನ್ ಆಯಿತೋ ಏನು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ. ಆ ಥರ ಆಯಿತು 4,400 ದಾಟ್ತು ಅಂತಂದರೆ ಯಾರಾದರೂ ಓಕೆ ಶಾರ್ಟ್ ಪೊಸಿಷನ್ ತೊಗೋಬೇಕು ಅಂತಿದ್ದೀರಾ ಮತ್ತೊಂದೊಂದ್ರೂ ಕೂಡ ನೀವು ಈ ಝೋನ್ನ ದಾಟಿದ ತಕ್ಷಣ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಇದರಿಂದ ವಾಪಸ್ ಕರೆಕ್ಷನ್ ಬರ್ತಾ ಹೋಯ್ತು ಅಂತಂದರೆ ಮತ್ತೆ ಒಂದು ಹೊಸ ಲೋಗೆ, ಅಂದರೆ 3,800 ಲೋ ಹಿಂದೆ ಏನು ಮಾತಾಡ್ತಾ ಇದ್ವಿ ಅಲ್ಲಿ ತನಕನೂ ಕೂಡ ಗೋಲ್ಡ್ ಬರೋ ಸಾಧ್ಯತೆ ಇದೆ. ನೋಡಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಅಂತ ಕನ್ಫರ್ಮ್ ಆಗಿ ಯಾವುದೂ ಹೇಳೋ ಸಿಚುವೇಷನಲ್ಲಿ ಇಲ್ಲ. ಅದಕ್ಕೆ ಡಬಲ್ ಕನ್ಫರ್ಮೇಷನ್ಗಳಿಗೆ ಕಾಯಲೇಬೇಕು ನಾವು, ಇಲ್ಲ ಅಂತಂದರೆ ಟ್ರ್ಯಾಪ್ ಆಗುವಂಥ ಚಾನ್ಸಸ್ಗಳು ಇರ್ತಾ ಹೋಗುತ್ತೆ. ಹಾಗಾದರೆ
ಇದನ್ನು ನೋಡೋಣ. ನೆನ್ನೆ ನೋಡಿ ಸ್ಪೈಕ್ ಆಗಿರೋದು ನೋಡಿ 24,600 ಏನಾಗಿದೆ, 24,600 3 ಕಾಲು ಕ್ಯಾಂಡಲಲ್ಲಿ ನೋಡಿ 110ರಿಂದ ಇದ್ದಿದ್ದು 160 ತನಕ ಹೋಗಿದೆ, ಒಂದೇ ಸಲ ಈ ಥರ ಹೋಗಿದೆ. ಸೊ ವಾಪಸ್ ಒಂದು 132 ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಈ ಥರ ಸ್ಪೈಕ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದು ನೆಕ್ಸ್ಟ್ ಎಕ್ಸ್ಪೈರಿದು ನಿಫ್ಟಿದು ತೋರಿಸ್ತಾ ಇದ್ದೀನಿ. ಈ ಥರ ಮೂಮೆಂಟ್ಗಳು ಮಾಡ್ತಾ ಇದ್ದಾರೆ. ಹಾಗಾಗಿ 3 ಕಾಲು ಆದಮೇಲೆ 3 ಕಾಲು ಒಳಗೇ ನೀವು 3 ಕಾಲಿಗಿಂತ ಮುಂಚೆನೇ ನೀವು ಆಪ್ಷನ್ಗಳನ್ನು ಕ್ಲೋಸ್ ಮಾಡ್ಕೊಳ್ಳೋವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ ನೋಡಿ ನೀವು ನೋಡ್ತಾ ಬರೋದಾದರೆ ಬಿಲ್ಡಪ್ ಆಗ್ತಾ ಹೋಯಿತು 24,600 ಸಿಗೆ. ಸೊ ಅದು ತುಂಬ ದೊಡ್ಡ ಮಟ್ಟಕ್ಕೆ ಮೇಲ್ಗಡೆ ಹೋಗ್ತಾ ಹೋಯಿತು. ಬಟ್ ಚಾರ್ಟ್ಸಲ್ಲಿ ನೀವು ನೋಡ್ತಾ ಬರೋದಾದರೆ ಸ್ವಲ್ಪ ಮೂಮೆಂಟ್ಗಳು ಇದೆ, ಇಲ್ಲ ಅಂತಲ್ಲ. 24,600 ಹತ್ತತ್ರ ನೋಡಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದನೇ 3 ಗಂಟೆಯಿಂದನೇ ನಿಮಗೆ ರೈಸ್ ಆಗ್ತಾ ಬಂತು ಅಲ್ವಾ, 2:45ಇಂದನೇ ರೈಸ್ ಆಗ್ತಾ ಬಂದಿದೆ. ಬಟ್ ತುಂಬ ಗಣನೀಯವಾಗಿ ರೈಸ್ ಆಗ್ತಾ ಇದೆ ಆಪ್ಷನ್ಗಳು. ಸೊ ಹಾಗಾಗಿ ಅಂದರೆ ಏನರ್ಥ, ಅಲ್ಲಿ ಆಲ್ರೆಡಿ ಆ ಟೈಮಲ್ಲಿ ಯಾರಾದರೂ ಪೊಸಿಷನ್ಗಳನ್ನ ತೊಗೊಂಡು ಪ್ಲ್ಯಾನ್ ಆಗಿ, ಸೊ ನಾನು ಹೆವಿ ವೇಟ್ ಸ್ಟಾಕಲ್ಲಿ ಒಂದಿಷ್ಟು ಸುಮ್ಮನೆ ಮೇಲೆ ಎಚ್ಚಕ್ಕಾಗಲ್ಲ ನಿಫ್ಟಿನ. ಅಫ್ಕೋರ್ಸ್ ದೊಡ್ಡ ಮಟ್ಟಿನ ಬೈ ಮಾಡಬೇಕು ಕ್ಯಾಶ್ ಮಾರ್ಕೆಟಲ್ಲಿ. ಬಟ್ ಅವರು ಇದನ್ನು ಮಾಡಿಕೊಂಡು ಆಪ್ಷನಲ್ಲೂ ಕೂಡ ಅವರು ದೊಡ್ಡ ಪೊಸಿಷನ್ನ ತೊಗೊಂಡು ಮೇಲ್ಗಡೆ ಹೋಗೋಂಥ ಸಾಧ್ಯತೆ ಇರುತ್ತಲ್ವ. ನೋಡಿ 25,600, 650, 700 ತನಕ ಅಲ್ಲಿಂದನೇ ಒಂದು ಪೊಸಿಷನ್ಗಳನ್ನ ಆ್ಯಡ್ ಮಾಡ್ಕೋಂತ ಬಂದರು. ಸೊ ಈ ಥರ ಈ ಪ್ಯಾಟರ್ನ್ಗಳು ಸ್ವಲ್ಪ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಬಟ್ ನಿನ್ನೆ ಎಕ್ಸ್ಪೈರಿ ದಿನದಂತೂ ಕ್ಲೂಲೆಸ್ ಅದು, ಯಾಕಂದರೆ ಜಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಬಂದಿತ್ತಂಥದ್ದು. ಬಟ್ ನಿನ್ನೆ ದಿವಸ ಸ್ವಲ್ಪ ತಿಳಿಯಾಗಿದೆ ನಿಮಗೆ 2:45ಇಂದನೇ ಅವನೊಂದು ಓಕೆ ಇಲ್ಲೇನೋ ಚೇಂಜಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಂದು ಇಂಡಿಕೇಶನ್ ಸಿಕ್ಕಿತ್ತು. ಬಟ್ ಮೊನ್ನೆ ಮತ್ತು ಎಕ್ಸ್ಪೈರಿ ದಿನ ನಿಮಗೆ ಕ್ಲೂಲೆಸ್ ಅಲ್ವಾ, ಜಸ್ಟ್ ಲಾಸ್ಟ್ ಮಿನಿಟ್ ಕ್ಯಾಂಡಲಲ್ಲಿ ಆ ಥರ ಸೆಟ್ಲ್ಮೆಂಟ್ ಆಗಿತ್ತು. ಹೋಪ್ಫುಲಿ ಇದೇ ಥರ ಒಂದಿಷ್ಟು ಇಂಡಿಕೇಶನ್ ಕೊಟ್ಟು ಸಣ್ಣದಾಗಿ ಸೆಟ್ಲ್ ಆಗ್ತಾ ಹೋಗುತ್ತೆ ಅಂತ ಅನ್ಕೋಬೇಕಷ್ಟೇ ನಾವು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣಂತೆ. ಹಾಗೆಯೇ ನಮ್ಮ FIಗಳು ನೋಡ್ತಾ ಬರೋದಾದರೆ ಬೇರೆಶ್ ಆಗಿದ್ದಾರೆ ಮೀಡಿಯಮ್ ಆಗಿ, ಕ್ಲೈಂಟು ಮೀಡಿಯಮ್ ಬುಲಿಶ್ ಆಗಿದ್ದಾರೆ, ಪ್ರೋಗಳು ಕೂಡ ಮೀಡಿಯಂ ಬುಲ್ಲಿಶ್ ಆಗಿದ್ದಾರೆ. ಸೊ 25,500 ಆಸ್ಪಾಸ್ ಝೋನನ್ನು ಹಾಗೆ ಉಳಿಸ್ಕೊಂತಾರ ನೋಡೋಣ. ನಿನ್ನೆ FIಗಳು ತಿರ್ಗಾ ಸೆಲ್ಲಿಂಗ್ ಕಡೆಗೆ ಹೋಗಿದ್ದಾರೆ. 943 ಕೋಟಿ, DAಗಳು 2,800 ಕೋಟಿನ ಬೈ ಮಾಡಿದ್ದಾರೆ. ಸೊ ಟಾಪ್ ಗೇನರ್ ಅಂದರೆ ಮೆಟಲ್ ಸೆಕ್ಟರ್ ಆಗಿತ್ತು. ನಿನ್ನೆ ಮೆಟಲ್ ಸೆಕ್ಟರ್ಗಳೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥದ್ದು. ಹಾಗೆಯೇ ಟಾಪ್ ಲೂಸರ್ ಅಂದರೆ ಕ್ಯಾಪಿಟಲ್ ಮಾರ್ಕೆಟು 0.57. ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಿಮಗೆ ಈ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸ್ಟಾಕ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. CDSL, ಏಂಜಲ್ ಒನ್ನು, ಕ್ಯಾಮ್ಸು ಇದರಲ್ಲಿ. ಸೊ ಒಂದಿಷ್ಟು MCX, BSE ಇದರೆಲ್ಲ ದೊಡ್ಡ ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿನ್ನೆ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ನಮ್ಮ ನಿಫ್ಟಿ ನೆಕ್ಸ್ಟ್ 50 ಅಂತ ಸೆನ್ಸೆಕ್ಸ್ನ ಎಕ್ಸ್ಪೈರಿಗೆ ನೋಡ್ತಾ ಬರೋದಾದರೆ 79,000ದಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಇದೆ. 78,500 ಕೂಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಓವರ್ ಆಲ್ ರೆಸಿಸ್ಟೆನ್ಸ್ಗಳು ಜಾಸ್ತಿ ಇರೋದ್ರಿಂದ PCR ನೆಗೆಟಿವ್ ಅಂತ ಹೇಳ್ತಾ ಇದೆ. ಬಟ್ 78,000ದಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ, ಇಲ್ಲಾಂದರೆ ಅಲ್ಲೆಲ್ಲೂ ದೊಡ್ಡ ಸಪೋರ್ಟ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ 78,000 ಕಡೆಗೆ ಬರುತ್ತೆ ಇವತ್ತು ಸೆನ್ಸೆಕ್ಸು. ನೋಡ್ತಾ ಹೋಗೋಣ, ಯಾಕೆಂದರೆ ಸೆನ್ಸೆಕ್ಸಲ್ಲಿ ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ನು ಮತ್ತೊಂದು ಯಾವುದೂ ಇಲ್ಲ. ಸೊ ಹೋಪ್ಫುಲಿ ಅದು ಸ್ವಲ್ಪ ಸ್ಮೂತ್ ಆಗಿರಬೇಕು. ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾರಾದರೂ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ನಿಮಗೆ ಆ ಥರ ಕ್ಲೋಸಿಂಗ್ ಆಪ್ಷನ್ ಸೆಷನಿಂದ ಅಷ್ಟೊಂದು ದೊಡ್ಡ ಸ್ಪೈಕ್ ಆಗುವಂಥ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಇದು ಯಾವ ಥರ ವರ್ಕ್ ಆಗ್ತಾ ಇತ್ತು ಅದೇ ಟೈಮಲ್ಲೇ ವರ್ಕ್ ಆಗ್ತಾ ಇರುತ್ತೆ. ನೋಡೋಣಂತೆ. ಹಾಗೆಯೇ ನಮ್ಮ ಎಕನಾಮಿಕ್ ಕ್ಯಾಲೆಂಡರ್ ನೋಡೋದಾದರೆ ನಿನ್ನೆ RBIದು ರೆಪೋ ರೇಟ್ನ ಅಷ್ಟೇ ಇಟ್ಟರು. ರುಪಿ ಸ್ಟ್ರೆಂತ್ ಆಗುತ್ತೆ ಅಂತ ಸ್ವಲ್ಪ ಪಾಸಿಟಿವ್ ಕೂಡ ಮಾತಾಡಿದ್ರು. ಯಾವ ರೀತಿ ಸ್ಟ್ರೆಂತ್ ಆಗುತ್ತೆ ಏನು ನೋಡೋಣ. ಇನ್ನೂ 95-96 ರೂಪಾಯಿನಲ್ಲಿ ಇದೆ. ಸೊ ಏನೂ ಚೇಂಜ್ ಆಗಿಲ್ಲ, ಎಕ್ಸ್ಪೆಕ್ಟೆಡ್ ಆಗಿತ್ತು. ಮಾರ್ಕೆಟನ್ನು ಪಾಸಿಟಿವ್ ಆಗಿ ಟ್ರೀಟ್ ಮಾಡಿರುತ್ತೆ. ಸೊ ಅದೇ ರೀತಿ ರಿಸಲ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತಿನ ದಿವಸ LIC ರಿಸಲ್ಟ್ಸ್ ಇದೆ. LICದು ನೋಡಿ ಆಫರ್ ಫಾರ್ ಸೇಲ್ ಅಂತ ಇಟ್ಟಾಗಿಂದ ದಬ ಅಂತ 8-9% ಬಿದ್ದುಬಿಟ್ಟಿತ್ತು. ಸೊ ಇವತ್ತು ರಿಸಲ್ಟ್ಸ್ ಇದೆ, ಅದರದ್ದು ಟ್ರೆಂಟಿಂದ ರಿಸಲ್ಟ್ಸ್ ಇದೆ ಇವತ್ತು. ಮದರ್ಸನ್ನು, ಬ್ರಿಟಾನಿಯಾ, ಸೀಮನ್ಸು, ಹೀರೋ ಮೋಟರ್ ಕಾಪು, ಫೋರ್ಟಿಸು, ಸುಮಾರು 157 ಕಂಪ್ನಿಗಳ ರಿಸಲ್ಟ್ಸ್ ಇದೆ ಇವತ್ತು. ಸೊ ನೋಡೋಣಂತೆ. ಹಾಗೆಯೇ ಭಾರತಿ ಏರ್ಟೆಲ್ ರಿಸಲ್ಟ್ಸು ಆಲ್ರೆಡಿ ನಿಮಗೆ ಮಾತಾಡಿದ್ವಿ. ಕಲ್ಯಾಣ್ ಜ್ಯುವೆಲರ್ಸ್ದು Q1 ಪ್ರಾಫಿಟ್ ಮಿಸ್ ಆಗಿದೆ ಅಂತ ಹೇಳಿ ದೊಡ್ಡದಾಗಿ ತುಂಬ ರ್ಯಾಲಿ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. 4% ಕರೆಕ್ಷನ್ ಆಗಿ ಬಿದ್ದಿದೆ ಕೆಳಗಡೆ. ಸೊ ಸುಮಾರು ಕಂಪ್ನಿಗಳದ್ದು ನೆನ್ನೆನೂ ಕೂಡ ರಿಸಲ್ಟ್ಸ್ ಇತ್ತು. ರಿಸಲ್ಟ್ ಸೀಸನ್ ಇದು Q1ದು. ಸೊ ಓವರ್ ಆಲ್ ನೋಡ್ಕೊಂಡು ಬರೋದಾದರೆ ಸುಮಾರು ಕಂಪ್ನಿಗಳು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಇವಾಗ ನೆನ್ನೆ ಒಂದಿಷ್ಟು ನೆಗೆಟಿವ್ ಆಗಿ ಆ್ಯಡ್ ಆದಂಗೆ ಕಾಣಿಸ್ತಾ ಇದೆ. 500 ಕಂಪ್ನಿಗಳು ನೆಗೆಟಿವ್ ಆಗಿ ಲಿಸ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ 865 ಕಂಪ್ನಿಗಳು ಪಾಸಿಟಿವ್ ಆಗಿ ಲಿಸ್ಟಿಂಗ್ನ ಕೊಟ್ಟಿದೆ. ನಿಫ್ಟಿ 50 ಸ್ಟಾಕ್ಗಳು ಆ್ಯಾವ್ರೇಜ್ ಅದು ಮೊದಲಿಂದ ಹೆಂಗಿದೆ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮಿಡ್ ಕ್ಯಾಪ್ಗಳು ಕೂಡ ಈ ಸಲ ಆ್ಯಾವ್ರೇಜ್ ಆಗಿದೆ. ಸ್ಮಾಲ್ ಕ್ಯಾಪ್ಗಳಲ್ಲಿ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಇದುವರೆಗೂ ಯಾವ್ಯಾವುದು ಲಿಸ್ಟ್ ಆಗಿದೆಯೋ ಅದು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ತಂದಂಥ ಸೆಬಿ ರೂಲ್ಸ್ಗಳು, ಅದರ ತಾಪತ್ರಯಗಳು, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಈ ವೀಕೆಂಡಲ್ಲಿ ಬರುತ್ತೆ. ಎಷ್ಟು ರಿಟೇಲ್ ಸ್ಟ್ರಾಟಜೀಸ್ಗಳನ್ನು ಚೇಂಜ್ ಮಾಡ್ಕೋಬೇಕು, ಯಾರಾದರೂ ಆಲ್ಗೋ ಟ್ರೇಡ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಸ್ಪೆಸಿಫಿಕ್ ಸ್ಟ್ರಾಟಜಿ ಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಥವಾ ಆಪ್ಷನ್ ಬೈಯಿಂಗಲ್ಲಾದರೂ ಕೂಡ ನೀವು ಒಂದು ಸ್ಟ್ರಾಟಜಿ ಇಟ್ಕೊಂಡು ಈ ಥರ ನಾನು ಪೊಸಿಷನ್ ತೊಗೊಂಡು ಮಾಡ್ತೀನಿ ಅಂತ ನೀವು ಅಂದ್ಕೊಂಡವರಿಗೆ ಎಷ್ಟು ಚೇಂಜಸ್ಗಳು ಮಾಡ್ಕೋಬೇಕಾಯಿತು, ಯಾಕೆ ಇದನ್ನ ರಿಟೇಲರ್ನ F&O ಮಾರ್ಕೆಟಿಂದ ಆಚೆ ಇಡೋಕ್ಕೆ ಈ ಥರ ಮಾಡ್ತಾ ಇದ್ದಾರಾ ಅಥವಾ ಮ್ಯಾನಿಪುಲೇಷನ್ ಮಾಡೋಕ್ಕೆ ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದಾರಾ ಅಥವಾ ಇದರಿಂದನೂ ಇನ್ನೊಂದಿಷ್ಟು ಜಾಸ್ತಿ ಬ್ರೋಕರೇಜ್ಗಳು ಬರಲಿ ಅಂತ ಈ ಥರ ಮಾಡ್ತಾ ಇದ್ದಾರಾ ಸೆಬಿ ಅನ್ನೋದು ಗೊತ್ತಿಲ್ಲ. ಬಟ್ ಸಂಕ್ಷಿಪ್ತವಾಗಿ ನಾನು ಡೀಟೇಲ್ ಆಗಿ ಲಾಸ್ಟ್ 1-2 ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಕವರ್ ಮಾಡೋಂಥ ಪ್ರಯತ್ನ ಪಡ್ತೀನಿ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇಷ್ಟೊಂದು ಬದಲಾವಣೆ ಆಗಿದೆಯಾ F&O ಮಾರ್ಕೆಟಲ್ಲಿ, ಇಷ್ಟೆಲ್ಲ ಚೇಂಜಸ್ ಆದ್ರೂ ಇದ್ರ ಮಧ್ಯೆ ನಾವು ಈಜಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆನ ನಾವು ಮತ್ತೆ ಕೇಳ್ಕೊಳೋ ಥರ ಮಾಡ್ತಾ ಹೋಗುತ್ತೆ. ಒಂದ್ಸಲ ಹಿಂದಕ್ಕೆ ನೋಡ್ಕೊಂಬರೋದಾದರೆ ಆ ಡೆಡಿಕೇಟೆಡ್ ವಿಡಿಯೋ ಈ ವೀಕೆಂಡಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.